ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಅಂತ ನೋಡ್ತಿದ್ದೀರಾ ವಿಶೇಷ? ಫಿಶ್ ಅಲ್ಲಿ ಫಿಶ್ ಇದೆ ಗೈಸ್. ಸಾಯಂಕಾಲ ಮಾಡ್ತೀವಿ. ಸಾಯಂಕಾಲ ಫಿಶ್ ಕಬಾಬ್ ಮತ್ತು ಫಿಶ್ ತವಾ ಫ್ರೈ ಮಾಡ್ತೀವಿ. ಅದನ್ನು ವಿಡಿಯೋ ಮಾಡ್ತೀನಿ. ಆ ಫಿಶ್ ಎತ್ಕೊಡೋಣ ನೋಡಿ ಗೈಸ್. ಫಿಶ್ ಒಂದು ಹಿಡ್ಕೊಳ್ಳ. ಏನಿಷ್ಟು ಬರಲ್ಲ ಇದು. ಇರು ಕನ್ನಡ ಇರ್ಬೋದು. ಏನು ಜಾರ್ತ ಬಿದ್ದಿದೆ ಫಿಶ್ ಫಿಶ್. ಸಾಕಲ್ವಾ? ಇನ್ನೊಂದಕ್ಕೆ ಅಲ್ಲ ಇನ್ನೊಂದಕ್ಕೆ ಸಾಕಲ್ವಾ ನೀರು? ಹೆದರ್ಕೊಂಡು ಹೊಂಟೋಗ ಅಲ್ಲಡು. ಎರಡು ನೋಡಿ ಗೈಸ್, ಇದು ಒಂದು ಮೀನೇ 1.5 kg, ಎಷ್ಟು 3.5 kg ಟೋಟಲ್ಲು ಇಡ್ತೇವೆ. ಎರಡೂ 1.5 kg 2 kg ಅವೆ. ಓಹೋ ಮುಳ್ಳು ಸರಿಯಾಗವೆ. ಮೀನನ್ನು ಬಲೆ ಬಿಡಿಸ್ದಂಗೆ ಬಿಡಿಸ್ತಾ ಇದ್ದಾರೆ ಕವರ್ನ ರಾಧಿಕಾ ಅವರು ಫ್ರೆಂಡ್ಸ್. ಮುಳ್ಳು ನೋಡು ಇಲ್ಲಿ ನೋಡಿ ಗೈಸ್, ಫಿಶ್ ನೋಡಿ. ನನಗೆ ಫಿಶ್ನ ಕ್ಲೀನ್ ಮಾಡೋದಂದ್ರೆ ತುಂಬ ಇಷ್ಟ. ನನ್ನ ಇನ್ಸ್ಟಾದಲ್ಲಿ ನೋಡ್ಬೋದು ನೀವು ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂತ. ಇದು ಏನಿದು? ಫಿಶ್ 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 ಅಂತೀರ? ಏನಪ್ಪ ಇದು? ಫಿಶ್ ಫಿಶ್. ಹಾಂ ಹಾಂ ನೋಡಿ ಗೈಸ್, ಈಚರ್ತವೆ. ನಾವು ಇದನ್ನ ಕ್ಲೀನ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದಕ್ಕೆ ನೀರು ಹಾಕ್ಬಿಟ್ಟು ಒಂದು ಡಬ್ಬ ಹಾಕಿದ್ದೀನಿ. ಅದ್ರ ಮೇಲೆ ಮುಚ್ಚಬೇಕು, ನಾಯಿಗಳು ಬಂದ್ಬಿಡ್ತವೆ. ಮೇಲೆ ನೀರು ಇನ್ನೂ ತುಂಬ ಬಿಡು. ಹಾಂ ಇನ್ನೂ ತುಂಬ ಬಿಡು ನೀರು, ಭಾಳ ಮುಚ್ಚಿಬಿಡು. ಪಾಪ ಎದ್ರುಕೋತಾನೆ. ಫಿಶ್ ತವಾ ಫ್ರೈ ಮತ್ತು ಫಿಶ್ ಕಬಾಬ್ ಯಾವ ರೀತಿ ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅಂತ ನೀವು ನೋಡಬೇಕು ಅಂದರೆ ವಿಡಿಯೋನ ಪೂರ್ತಿ ನೋಡಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಹಾಯ್ ಗೈಸ್, ನೋಡಿ ಮೀನೆಲ್ಲ ಕಟ್ ಮಾಡಿ ಎಲ್ಲ ರೆಡಿ ಆಗಿದೆ. ನೋಡಿ ಯಾವ ರೀತಿ ಇದೆ, ಸಣ್ಣದಾಗಿ ಪೀಸ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀವಿ. ಆಮೇಲೆ ತವಾ ಫ್ರೈಗೂ ಅಷ್ಟೇ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಯಾವ ರೀತಿ ಇದೆ ನೋಡಿ. ಗೈಸ್ ಇದನ್ನ ನಾವು ಸಾಯಂಕಾಲ ಅಲ್ವಾ ಮಾಡೋದು, ಸೊ ಅದಕ್ಕೆ ನೀರೆಲ್ಲ ಹಾಕ್ಕೊಂಡು ಇಟ್ಕೊಳ್ಳೋಣ. ಆನ್ ಮಾಡಿದ್ಯಾ? ಉಪ್ಪು ಮತ್ತು ಹುಣಸೆ ಹಣ್ಣು ಹಾಕ್ತೀವಿ. ಯಾಕೆ ಅಂತ ಹೇಳ್ತೀನಿ ರೀ. ನೋಡಿ ಇಷ್ಟು ಸಾಕು ನೀರು, ಅದು ಮುಳುಗೋ ಅಷ್ಟು ಹಾಕೊಳ್ಳೋಣ. ಉಪ್ಪು ಮತ್ತು ಹುಣಸೆ ಹಣ್ಣು ಹಾಕ್ಕೊಳ್ಳೋಣ. ನೋಡಿ ಇಷ್ಟು ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ. ಇಷ್ಟು ಉಪ್ಪು ಹಾಕೊಳ್ಳಿ. ಹುಣಸೆಹಣ್ಣು ಎಂತಕ್ಕೆ ಹಾಕ್ತೀವಿ ಅಂತ ಅಂದರೆ ಫಿಶ್ಶು ಸ್ಮೆಲ್ ಅಲ್ವಾ. ಫಿಶ್ಶು ಯಾವ ರೀತಿ ಸ್ಮೆಲ್ ಇರುತ್ತೆ ಅಂದರೆ ನಿಮಗೆ ಗೊತ್ತಿರುತ್ತೆ. ಅದು ವಾಸನೆ ಬರದೇ ಇರೋ ಹಾಗೆ ಅವಾಯ್ಡ್ ಮಾಡಲಿ ಅಂತ. ನೆಕ್ಸ್ಟು ಮತ್ತು ಈ ಫಿಶ್ಗೆಲ್ಲನೂ ಉಪ್ಪು ಮತ್ತು ಹುಣಸೆಹಣ್ಣು ಹೀರ್ಕೊಳ್ಳಿ ಅಂದ್ಬಿಟ್ಟು ಹಾಕ್ತೀವಿ. ನೆಕ್ಸ್ಟು ಇದೆಲ್ಲ ಹಾಕ್ಬಿಟ್ಟು ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಇಲ್ಲಿ ಒಂದು ತಟ್ಟೆ ಇಟ್ಟಿದ್ದೀನಿ. ಏಕೆಂದರೆ ಇಲ್ಲಿ ನೋಡಿ ಈ ಥರ ಅವೆಲ್ಲ ಇರ್ಬಗಳು ಮುತ್ಕೊಬಿಡ್ತವೆ ಅಂತ. ಆ ತಟ್ಟೆ ಇಟ್ಬಿಟ್ಟು ಅದಕ್ಕೆ ನೀರು ಹಾಕೊಳ್ಳೋಣ. ಇರಿ ಹಂಗೆ ಫಸ್ಟು ಅದನ್ನೇ ಇಟ್ಬಿಡಿ. ನೋಡಿ ಈ ತಟ್ಟೆಗೆ ನೀರು ಹಾಕೊಳ್ಳೋಣ, ಇರ್ಬಗಳೆಲ್ಲೂ ಬರದೇ ಇರಲಿ ಅಂದ್ಬಿಟ್ಟು. ಸಾಕು ಅಷ್ಟು ನೀರು ಹಾಕೊಳ್ಳಿ ಅಷ್ಟೇ ಗೈಸ್. ಮುಂದೆ ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್, ವೆಲ್ಕಮ್ ಬ್ಯಾಕ್ ಗೈಸ್. ಇವಾಗ ಫಿಶ್ ಕಬಾಬ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳಿಸ್ಕೊಡ್ತೀನಿ. ಫಿಶ್ ಕಬಾಬ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು,
ಮತ್ತು 3 ಸ್ಪೂನು ಕಾರ್ನ್ಫ್ಲೋರು, 1 ಸ್ಪೂನು ಚಿಲ್ಲಿ ಪೌಡರ್, ನೆಕ್ಸ್ಟು ಗರಂ ಮಸಾಲ 2 ಸ್ಪೂನು, ನೆಕ್ಸ್ಟು 2 ಸ್ಪೂನು ಚಿಕನ್ ಮಸಾಲ, ಇದು ಒಂದು 3 ಸ್ಪೂನು ಕಬಾಬ್ ಪೌಡರ್, ಇದು 1 ಸ್ಪೂನು ಪೆಪ್ಪರ್ ಪೌಡರ್, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, 1 ನಿಂಬೆಹಣ್ಣು, ನೆಕ್ಸ್ಟ್ ಮತ್ತೆ 2 ಮೊಟ್ಟೆ, ಎಗ್, ಫಿಶ್. ಇದಕ್ಕೆ ಮೇನ್ ಆಗಿರೋ ಇಂಗ್ರೀಡಿಯೆಂಟ್ಸೇ ಮರ್ತ್ಬಿಟ್ಟಿದೀವಿ. ಏನಪ್ಪಾ ಅಂದ್ರೆ ಫಿಶ್. ಗೈಸ್, ಕಲ್ಸ್ಕೊಳಕ್ಕೆ ಒಂದು ಪಾತ್ರೆ ತಗೊಳ್ಳಿ. ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಐಟಮ್ಸ್ನ. ತಗೊಂಡಿರೋ ಐಟಮ್ಸ್ನೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀಯಲ್ವಾ ಅವನ್ನೆಲ್ಲ ಹಾಕೊಳ್ಳೋಣ. ಗೈಸ್, ನೆಕ್ಸ್ಟ್ ಇಲ್ಲಿ 2 ಮೊಟ್ಟೆ ಹೊಡ್ಕೊಂಡು ಹಾಕೊಳ್ಳೋಣ. ಗೈಸ್, ಕಲಸಿರುವಂತಹ ಮಸಾಲೆ ಎಲ್ಲ ರೆಡಿ ಆಗಿದೆ. ಫಿಶ್ ಹಾಕೊಳ್ಳೋಣ ಈಗ. ಗೈಸ್, ಎಲ್ಲ ಕಲಸಿಟ್ಕೊಂಡಾಯ್ತು. ಈಗ ಒಂದು ಪ್ಲೇಟ್ ಮುಚ್ಬಿಟ್ಟು ಇಟ್ಬಿಡೋಣ, ಉನಿಲಿ ಸ್ವಲ್ಪ. ರೆಡಿ. ಹೋಗಿ ಕೊಟ್ಬಿಟ್ಟು ಬರೋವ. ಇನ್ನೊಂದೆರಡು ಹಾಕ್ಬೋದಲ್ವಾ? ಚಿನ್ನಿ ನಡೆಯುವ. ಕೂತ್ಕೋ, ಕೂತ್ಕಿ. ಬಿಸಿ ಬಿಸಿಯಾದ ಮೀನು ಕಬಾಬ್ ರೆಡಿ. ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಮತ್ತೆ ಸಿಗುವ. ಟಾಟಾ, ಬಾಯ್.